ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮಗೆ ಸುಸ್ವಾಗತವನ್ನು ಕೋರಲು ಬಯಸ್ತೇನೆ. ಗುಡಾರದ ಸೇವೆ, ಸ್ಯಾಂಚುರಿ ಸರ್ವಿಸ್, ಇದರ ಬಗ್ಗೆ ನಾವು ಯಾವ ರೀತಿಯಾದ ಒಂದು ಪ್ರಯತ್ನ ಮಾಡೋದಿಲ್ಲ ಅದರ ಬಗ್ಗೆ ಕಲ್ತ್ಕೊಳ್ಳೋಕ್ಕೆ. ಅದರಲ್ಲಿ ಸಾಕಷ್ಟು ವಿಷಯಗಳು ಅಡಗಿದೆ. ಆ ಒಂದು ಉದ್ದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ತಯಾರಿ ಮಾಡಿದ್ದೇವೆ. ಬನ್ನಿ, ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ನನ್ನ ಆಪ್ತ ಮಿತ್ರ ಅಶೋಕ್ ಬಂದಿದ್ದಾರೆ. ಅವರನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಬೋಧಕರಾದ ಅಶೋಕ್ ಅವರೇ. ನಮಸ್ಕಾರ ಡಿನಿಸ್ರವರೇ. ಅಶೋಕ್, ಈಗ ನಾವು ಗುಡಾರದ ಸೇವೆಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಬಲಿ, ಈಗಾಗಲೇ ಬಲಿಯ ಬಗ್ಗೆ ನಾವು ಮಾತಾಡಿದ್ದೇವೆ. ಆದರೆ ಇವತ್ತು ಈ 3 ಭಾಗದಲ್ಲಿ ಬಲಿಯ ವಿಚಾರವನ್ನು ಇನ್ನೂ ವಿಸ್ತಾರವಾಗಿ ನಮ್ಮ ಈ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಪ್ರೇಕ್ಷಕರಿಗೆ ಎಷ್ಟು ಮಾಹಿತಿಯನ್ನು ಕೊಡ್ಬೋದು ಅಷ್ಟು ಮಾಹಿತಿಯನ್ನು ಕೊಡೋಣ. ಬಲಿಗಳಲ್ಲಿ 3 ವಿಧ ಅಂತ ನಾವು ಈಗಾಗಲೇ ನೀವು ಹೇಳಿದ್ದೀರಾ ಓದು ಸಂಚಿಕೆಯಲ್ಲಿ. ಈಗ ಮೊದಲನೇದಾಗಿ ಪಾಪ ಪರಿಹಾರ ಬಲಿ. ಆ್ಯಸ್ ದ ನೇಮ್ ಸಜೆಸ್ಟ್ಸ್, ಹೆಸರಿನಲ್ಲೇ ಇದೆ, ಪಾಪಕ್ಕೆ ಒಂದು ಬಲಿಯನ್ನು ಕೊಡಬೇಕು. ಯಾವ ರೀತಿಯಾದ ಪಾಪ? ನೋಡಿ, ಇದು ಸಿನ್ ಆಫರಿಂಗ್ ಅಂತ ಏನು ಹೇಳ್ತೀವಿ, ಪಾಪ ಪರಿಹಾರ ಬಲಿ. ಇದನ್ನು ಗೊತ್ತಿಲ್ಲದೆ ಮಾಡುವಂಥ ತಪ್ಪಿಗಾಗಿ ಕೊಡುವಂಥ ಒಂದು ಬಲಿ, ಅಥವಾ ಸಿನ್ ಔಟ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತೀವಿ. ಅಂದರೆ ನಾವು ಗೊತ್ತಿಲ್ಲದೆ ಏನೋ ತಪ್ಪು ಮಾಡಿಬಿಟ್ವಿ. ಈಗ ಒಂದು ಉದಾಹರಣೆಗೆ, ಒಂದು ತೋಟಕ್ಕೆ ಹೋಗಿದ್ವಿ, ನಮಗೆ ಗೊತ್ತಿಲ್ಲದೆ ಒಂದು ಹಣ್ಣನ್ನು ತೆಗೆದುಕೊಂಡು ತಿಂದ್ಬಿಟ್ವಿ. ಅದು ತಿನ್ನಬಾರ್ದು, ಅದು ಕದಿಯೋದಕ್ಕೆ ಸಮಾನ. ಆದರೆ ನಮ್ಗೆ ಆಸೆ ಆಯಿತು, ತಿಂದುಬಿಟ್ವಿ. ತಿಂದ ಮೇಲೆ ಗೊತ್ತಾಯ್ತು ನನಗೆ, ಅಯ್ಯೋ ಈ ರೀತಿ ಮಾಡಬಾರ್ದಿತ್ತಲ್ಲ, ನನಗೆ ಗೊತ್ತಾಯ್ತು. ಈಗ ಬಂದು ನಾನು ಬಲಿ ಕೊಡಬೇಕು ಈ ರೀತಿ. ಅಥವಾ ನೀವೆಲ್ಲ ಏನು ಮಾಡ್ತೀರಾ, ಒಂದು ಕಲ್ಲು ತೊಗೊಂಡು ಹೊಡಿತೀರಾ, ನಿಮಗೆ ಗೊತ್ತಿಲ್ಲದೆ ಆ ಕಲ್ಲು ಏನು ಮಾಡುತ್ತೆ, ಒಂದು ಎತ್ತಿಗೆ ಬಿದ್ದು ಎತ್ತು ಸತ್ತೋಗ್ಬಿಡುತ್ತೆ. ಆಗ ನೀವೇನು ಮಾಡಬೇಕು? ತುಂಬ ದೊಡ್ಡ ಕಲ್ಲಾಗಿರ್ಬೇಕು. ಹಾಂ, ಆ ರೀತಿ ನಿಮ್ಗೆ ಗೊತ್ತಿಲ್ಲದೆ ಏನೋ ಮಾಡಿಬಿಟ್ರಿ. ಆ ರೀತಿ ಏನು ಮಾಡಬೇಕು, ನೀವು ಆವಾಗ ಬಂದು ಅದನ್ನು ಒಪ್ಕೊಳ್ಬೇಕು, ನನಗೆ ಗೊತ್ತಿಲ್ಲದೆ ಈ ರೀತಿ ಮಾಡಿಬಿಟ್ಟೆ. ಇದನ್ನು ನಾವು ಸಿನ್ ಆಫರಿಂಗ್ ಅಥವಾ ಪಾಪ ಪರಿಹಾರದ ಬಲಿ ಅಂತ ನಾವು ಹೇಳ್ತೀವಿ. ಈ ಪಾಪ ಪರಿಹಾರ ಬಲಿ ಯಾವಾಗ ಅಂದರೆ, ಮುಂಚೆ ಎಲ್ಲ ಅಂದರೆ ಗುಡಾರದ ಸೇವೆ ಹೊರಗಡೆ ಪಾಪ ಪರಿಹಾರ ಬಲಿ ಇರಲಿಲ್ಲ. ಎಲ್ಲವೂ ಕೂಡ ಸರ್ವಾಂಗ ಹೋಮ ಬಲಿ ಅಥವಾ ಬರ್ಂಟ್ ಆಫರಿಂಗ್ ಅಂತೇನು ಹೇಳ್ತೀವಿ. ಆದರೆ ಗುಡಾರದ ಸೇವೆ ಬಂದ ನಂತರ ಈ ಸಿನ್ ಆಫರಿಂಗ್ ಅನ್ನೋದು ಬಂತು, ಅಥವಾ ಪಾಪ ಪರಿಹಾರ ಬಲಿಯನ್ನು ದೇವರು ಇಂಟ್ರೊಡ್ಯೂಸ್ ಮಾಡಿದ್ರು. ಯಾಕಂದರೆ ಇದಕ್ಕೆ ಮುಂಚೆ ಈ ಗುಡಾರದ ಸೇವೆಯ ಮುಂಚೆ, ಇದು ಇಸ್ರಾಯೇಲ್ರು ಬಂಧನದಿಂದ ಹೊರಗಡೆ ಬಂದಾಗ ಇದು ಬಂದಿದ್ದಂಥ ಎಂಬತಕ್ಕಂಥ ವಿಷಯ ನಾವು ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಈ ಪಾಪ ಪರಿಹಾರದ ಒಂದು ಬಲಿ ಇದಕ್ಕೆ ಮುಂಚೆ ಇತ್ತಾ? ಇಲ್ಲ, ಇದಕ್ಕೆ ಮುಂಚೆ ಇದ್ದಿದ್ದೆಲ್ಲ ಬರೀ ಸರ್ವಾಂಗ ಹೋಮ ಬಲಿ. ಅವ್ರಿಗೆ ಯಾವುದು ಪಾಪ ಯಾವುದು ಇದಂತ ವಿಧವಾದಂಥ ಬಲಿಗಳಿರಲಿಲ್ಲ. ಒಂದೇ ಬಲಿ ಇದ್ದಿದ್ದು ಏನಂದರೆ, ಒಂದು ಕುರಿಮರಿಯನ್ನು ಕಳೆದು ಅದನ್ನು ಯಜ್ಞವೇದಿಯ ಮೇಲೆ ಇಟ್ಟು ದೇವ್ರಿಗೆ ಸಮರ್ಪಿಸ್ಬಿಡ್ತಾಯಿದ್ರು. ಇದು ಸರ್ವಾಂಗ ಹೋಮ ಬಲಿ ಅಂತ ಹೇಳ್ತೀವಿ, ಬರ್ಂಟ್ ಆಫರಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಮುಂಚೆ ಇದ್ದಿದ್ದು ಬರೀ ಬರ್ಂಟ್ ಆಫರಿಂಗು. ಆದರೆ ಗುಡಾರದ ಸೇವೆಯೊಳಗೆ ಬಂದಾಗ ಇಸ್ರಾಯೇಲರ ಸಂಖ್ಯೆ ದೊಡ್ಡದಾಗಿತ್ತು, ಸಮಾಜ ದೊಡ್ಡದಾಗಿತ್ತು, ಎಲ್ಲರೂ ವಿಧವಾಗಿ ಪಾಪಗಳನ್ನು ಮಾಡ್ತಾಯಿದ್ರು. ಇದಕ್ಕೋಸ್ಕರ ದೇವರು ಏನು ಮಾಡಿದ್ರು ಅಂದರೆ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ತಂದರು. ಸೊ ಈಗ ಯಾವ ರೀತಿಯಾದ ಒಂದು ಅದರಲ್ಲಿ ಯಾವುದಾದ್ರೂ ಕುರಿ, ಕೋಣ ಅಥವಾ ಯಾವ ರೀತಿಯಾದ ಪ್ರಾಣಿಗಳನ್ನು ಉಪಯೋಗಿಸ್ತಾ ಇದ್ರು? ನೋಡಿ, ಇಲ್ಲಿ ಒಬ್ಬ ಮುಖ್ಯಸ್ಥನು ಅಥವಾ ಲೀಡರ್ ತಪ್ಪು ಮಾಡಿದ್ರೆ ಯಾವ ರೀತಿ, ಇದಕ್ಕೋಸ್ಕರ ಯಾಜಕ ಕಂಡ 4ನೇ ಅಧ್ಯಾಯದಲ್ಲಿ ನಮಗೆ ಎಲ್ಲ ವಿಧಗಳನ್ನು ಕೊಟ್ಟಿದೆ. ಅಲ್ಲಿ ಮೊದಲನೇದಾಗಿ ಏನಾದರೆ, ಯಾರಾದರೂ ಒಬ್ಬನು ಅಂದರೆ ಅವನು ಲೀಡರ್ ಆಗಿರಬೇಕಾಗಿಲ್ಲ, ಅವನು ದೇವರು ನಿಷೇಧಿಸಿದಂಥ ಕಾರ್ಯಗಳಲ್ಲಿ ಮಾಡಿದ್ರೆ ಅವನೇನು ಮಾಡಬೇಕು ಅಂದರೆ, ನೋಡಿ ಇಲ್ಲಿ 3ನೇ ವಚನ, 4ನೇ ಅಧ್ಯಾಯ 3ನೇ ವಚನ, ಅಭಿಷಕ್ತನಾದ ಯಾಜಕನೇ ದೋಷಿಯಾಗಿ ಜನರೆಲ್ಲರನ್ನು ಪಾಪಕ್ಕೆ ಒಳಪಡಿಸಿದರೆ ತನ್ನ ದೋಷ ಪರಿಹಾರಕ್ಕಾಗಿ ಅವನು ಪೂರ್ಣಾಂಗವಾದ ಹೋರಿಯನ್ನು ಯೆಹೋವನಿಗೆ ಸಮರ್ಪಿಸಬೇಕು. ಅಥವಾ ಯಾಜಕನೇ ತಪ್ಪು ಮಾಡ್ದ ಕೆಲವು ಸಮಯಗಳಲ್ಲಿ. ಹೋರಿ ಅಂದರೆ ಏನು? ಹೋರಿ ಅಂದರೆ ಈ ಎತ್ತು ಅಥವಾ ಗಂಡು, ಎತ್ತಲ್ಲಿ ಮೇಲ್ ಅಂತೇನು ಹೇಳ್ತೀವಿ, ಗಂಡು ಮೇಲ್ ಕೌ. ಹೌದು, ಇದನ್ನು ಹೋರಿಯನ್ನು ಅವನೇನು ಮಾಡಬೇಕು, ಸಮರ್ಪಿಸಬೇಕು. ಅಂದರೆ ಅವನು ನಾಯಕನಾಗಿರೋದ್ರಿಂದ ಅವನ ಬಲಿ ಕೂಡ ದೊಡ್ಡದಾಗಿರಬೇಕು. ಸುಮ್ಮನೆ ಕುರಿಮರಿಯನ್ನು ಹಿಡ್ಕೊಂಬಂದರೆ ಅವನಿಗೂ ಒಂದು ಸ್ಥಾನಮಾನ ಇರೋದಿಲ್ವಲ್ಲ, ಅದಕ್ಕೆ ಹೋರಿಯನ್ನು ಸಮರ್ಪಿಸಬೇಕು. ಈ ಹೋರಿಯನ್ನು ಅವನು ಸಮರ್ಪಿಸುವಂಥ ವಿಧಾನ ಕೂಡ ದೇವರು ಹೇಳಿದರು. ಅದೇ ರೀತಿಯಲ್ಲಿ ಇನ್ನೊಬ್ಬರು ಇಸ್ರಾಯೇಲರ ಸಮೂಹವೆಲ್ಲ ತಿಳಿಯದೆ ದೋಷಿಗಳಾದರೆ, ಅಂದರೆ ಯೆಹೋವನು ನಿಷೇಧಿಸಿದ ಕಾರ್ಯಗಳನ್ನು ಅವರು ಯಾವುದನ್ನಾದರೂ ಮಾಡಿ ದೋಷಕ್ಕೆ ಗುರಿಯಾದರೆ, ಮೊದಲು ತಮಗೂ ಮರೆಯಾಗಿದ್ದ ದೋಷವು ತಿಳಿದು ಬಂದರಾದಂಥ ಪರಿಹರಿಸಿಕೊಳ್ಳುವುದಕ್ಕಾಗಿ ಪೂರ್ಣಾಂಗವಾದ ಹೋರಿಯನ್ನು
ಆ ಹೋರಿಯನ್ನು ದೇವದರ್ಶನದ ಗುಡಾರದ ಬಾಗಿಲಿಗೆ ತರಿಸಿದಾಗ ಸಮೂಹದ ಹಿರಿಯರು ಯೆಹೋವನ ಸನ್ನಿಧಿಯಲ್ಲಿ ಅದರ ತಲೆ ಮೇಲೆ ಕೈಗಳನ್ನಿಟ್ಟು ಯೆಹೋವನ ಸನ್ನಿಧಿಯಲ್ಲಿ ಅದನ್ನು ವಧಿಸಬೇಕು. ಅಥವಾ ಒಂದು ಜನಾಂಗ, ಸರ್ಟನ್ ಗ್ರೂಪ್ ಆಫ್ ಪೀಪಲ್ ತಪ್ಪು ಮಾಡಿದರೆ ಅವರೆಲ್ಲ ಗುಡಾರಕ್ಕೆ ಬಂದು ಇದು ಮಾಡಬೇಕು. ನಂತರ ಇದೇ ರೀತಿಯಲ್ಲಿ ನಾವು ನೋಡುವುದಾದರೆ ಅನೇಕ ವಿಧವಾದಂಥ ಬಲಿಗಳು. ಒಬ್ಬರು ಕುರಿಮರಿಯನ್ನು ಕೊಡ್ಬೋದು, ಒಬ್ಬರು ಆಡನ್ನು ಕೊಡಬೇಕಿತ್ತು. ಪಾರಿವಾಳ ಇದೆಯಾ? ಹೌದು. ಇದರಲ್ಲಿ ಬೇರೆ ಯಾರು ಅಂಥ ದೊಡ್ಡ ಶ್ರೀಮಂತಿಕೆ ಇಲ್ದಿರುವಂಥವ್ರು ಏನು ಮಾಡ್ಬೋದು ಅಂದರೆ ಪಾರಿವಾಳವನ್ನು ಕೂಡ ತಂದು ದೇವರಿಗೆ ಸಮರ್ಪಣೆ ಇಲ್ಲ. ಕೋಳಿ ಇರಲಿಲ್ಲ, ಪಾರಿವಾಳ ಮಾತ್ರ ಅಲ್ಲಿ ಅಲೌಡ್ ಇತ್ತು ಅಷ್ಟೇ. ಸೊ ಇದು ಅವರವರ ಒಂದು ಸಮಾಜದಲ್ಲಿ ಅವರು ಯಾವ ತೂಕದಲ್ಲಿದ್ದರೋ ಆ ತೂಕದಲ್ಲಿ ನಿಮಿತ್ತವಾಗಿ ಪ್ರಾಣಿಗಳನ್ನು ಇದು ಮಾಡಿ ಕೊಡಬೇಕಾಗಿತ್ತು. ಹೌದು. ಒಂದು ಜನರಲ್ ಕ್ವೆಶ್ಚನ್, ಕ್ಯೂರಿಯಾಸಿಟಿ ಕ್ವೆಶ್ಚನ್. ಈಗ ಇಸ್ರಾಯೇಲ್ರು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪ್ರಯಾಣ ಮಾಡ್ತಿದ್ದಂಥ ಒಂದು ಗುಂಪು, ಒಂದು ದೊಡ್ಡ ಗುಂಪು. ಅದರಲ್ಲೂ ಈ ಗುಡಾರದ ಸೇವೆಯ ವಸ್ತುಗಳನ್ನೆಲ್ಲ ಎತ್ಕೊಂಡು ಅವರು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಪ್ರಯಾಣ ಮಾಡ್ತಿದ್ದಂಥ ಇಸ್ರಾಯೇಲ್ರಿಗೆ ಇಷ್ಟು ಪ್ರಾಣಿಗಳು ಎಲ್ಲಿ ಸಿಕ್ತು? ಅವರು ಬೆಳೆಸ್ಕೊಳ್ತಾ ಇದ್ರು ಅಥವಾ ಅವರು ಸಾಕ್ತಾ ಇದ್ರು. ಈಗ ನಾವು ಪೌಲ್ಟ್ರಿ ಫಾರ್ಮ್ ಅಂತ, ಒಂದು ಕೋಳಿ ಇದ್ದರೆ ಅದು ಮರಿ ಇಟ್ಟು ಅದರ ಮರಿಗಳನ್ನು ಹಾಕುತ್ತೆ. ಕುರಿ ಇದ್ದರೆ ಕುರಿ ಬೇಸಿಕಲಿ ಇಸ್ರಾಯೇಲ್ರು ಏನಂದರೆ ಕುರುಬರು ಅಥವಾ ಕುರಿ ಮೇಯಿಸೋವಂಥವ್ರು. ಇವರಿಗೆ ಚೆನ್ನಾಗಿ ಗೊತ್ತಿತ್ತು ಅದನ್ನು ಯಾವ ರೀತಿ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಂತ, ಅದನ್ನು ಬೆಳೆಸೋದು ಅಥವಾ ಅದನ್ನು ಸಾಕುವಂಥದ್ದು ಚೆನ್ನಾಗಿ ಗೊತ್ತಿದ್ದರಿಂದ ಸೊ ಅವರಿಗೆ ನ್ಯಾಚುರಲಾಗಿ ಬರ್ತಾಯಿತ್ತು. ನೋಡಿ, ಇಸ್ರಾಯೇಲರು ಐಗುಪ್ತ ದೇಶಕ್ಕೆ ಹೋದಾಗ ಯೋಸೇಫ್ನ ಹೇಳಿದ್ದೇನೆಂದರೆ ನಮ್ಮ ಪೂರ್ವಿಕರು ಅಥವಾ ನಮ್ಮ ಪಿತೃಗಳು ಕುರಿಗಳನ್ನು ಮೇಯಿಸುವಂಥವ್ರು, ಕುರುಬರು. ಅದಕ್ಕಾಗಿ ನಮಗೆ ಒಳ್ಳೆಯ ಫಲವತ್ತಾಗಿರುವಂಥ ಹಸಿರು ಪ್ರದೇಶವನ್ನು ಕೊಡು ಅಂತ ಹೇಳಿದಾಗ ಗೋಷೇನ್ ಪ್ರದೇಶವನ್ನು ಕೊಟ್ಟರು. ಸೊ ಬೇಸಿಕಲಿ ಇವ್ರಿಗೆ ಇದು ಗೊತ್ತಿದ್ದರಿಂದ ಪ್ರಾಣಿಗಳ ಬಗ್ಗೆ ಕೊರತೆ ಅನ್ನೋದು ಅವ್ರಿಗೆ ಏರ್ಪಡಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಓಕೆ, ವಿ ವಿಲ್ ಕಂಟಿನ್ಯೂ ದ ಮಲ್ಟಿಪ್ಲಿಕೇಶನ್ ಆಫ್ಟರ್ ಅ ಸ್ಮಾಲ್ ಬ್ರೇಕ್. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಈ ಚರ್ಚೆಯನ್ನು ಮುಂದುವರಿಸೋಣ. ಸರ್ವಾಂಗ ಹೋಮ ಅಂದರೆ ಏನು? ಇದನ್ನು ಬರ್ಂಟ್ ಆಫರಿಂಗ್ ಅಂತ ಹೇಳ್ತೀವಿ. ಬರ್ಂಟ್ ಆಫರಿಂಗ್ ಅಂದರೆ ಹೀಬ್ರಿ ಭಾಷೆಯಲ್ಲಿ ಇದನ್ನು ಓಲಾ ಅಂತ ಹೇಳ್ತಾರೆ. ಓಲಾ ಅಂದರೆ ಇದು ಸರ್ವಾಂಗವಾಗಿ ಆ ಪ್ರಾಣಿಯನ್ನು ಪರಿಪೂರ್ಣವಾಗಿ ಎಲ್ಲವನ್ನು ದೇವರಿಗೆ ಸಮರ್ಪಿಸೋದು. ಯಾವುದನ್ನು ತೆಗೆದುಕೊಳ್ಳದೆ ಬರೀ ಚರ್ಮವನ್ನು ತೆಗೆದು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸುವಂಥ ಒಂದು ಬಲಿಯನ್ನು ನಾವು ಬರ್ಂಟ್ ಆಫರಿಂಗ್ ಅಥವಾ ಸರ್ವಾಂಗ ಹೋಮ ಅಂದರೆ, ಇದು ನನಗೆ ಗೊತ್ತಿದ್ದು ಮಾಡುವಂಥ ಪಾಪ. ಕೆಲವು ಸಮಯಗಳಲ್ಲಿ ಅನ್ಅವಾಯ್ಡಬಲ್ ಸರ್ಕಮ್ಸ್ಟಾನ್ಸಸಲ್ಲಿ ಮಾಡಿಬಿಟ್ಟೆ ಅಂತ ನಿನಗೆ ಗೊತ್ತಿದೆ ಪಾಪ ಇದು ನೀನು ಮಾಡಿರೋದು, ಆ ಸಮಯದಲ್ಲಿ ನೀನು ಸರ್ವಾಂಗ ಹೋಮವನ್ನು ಸಮರ್ಪಿಸ್ತೀಯ. ಪಾಪ ಪರಿಹಾರದ ಬಲಿಗೂ ಇದಕ್ಕೂ ವ್ಯತ್ಯಾಸ ಏನಂದರೆ, ಅಲ್ಲಿ ನೀನು ಗೊತ್ತಿಲ್ಲದೆ ಮಾಡಿದೆಯಾ, ಇಲ್ಲಿ ಬೇಕು ಅಂತ ಮಾಡಿದೆಯಾ. ಅಂದರೆ ನಿನಗೆ ಇದು ತಪ್ಪು ಅಂತ ತಿಳಿದಿದ್ರೂ ಕೂಡ ಮಾಡಿದೆಯಾ, ಆಗ ನೀನೇನು ಮಾಡಬೇಕು ಅಂದರೆ ಈ ಸರ್ವಾಂಗ ಹೋಮವನ್ನು ತೆಗೆದುಕೊಂಡು ದೇವರ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು. ಈಗಿನ ಕಾಲದಲ್ಲಿ ಗೊತ್ತಿದ್ದು ಮಾಡ್ತಕ್ಕಂಥ ಪಾಪಕ್ಕೆ ಪರಿಹಾರ ಇದೆಯಾ? ಈಗಿನ ಕಾಲದಲ್ಲಿ ಖಂಡಿತವಾಗಲೂ ಕ್ರಿಸ್ತನ ಬಳಿಗೆ ಬರುವುದಾದರೆ ಪರಿಹಾರ ಇದೆ. ಇಲ್ಲ, ಯಾಕೆ ಹೇಳ್ತೀನಿ ಅಂದರೆ, ನಮಗೆ ತಿಳಿಸಲ್ಪಟ್ಟಿರ್ತಕ್ಕಂಥ ಪ್ರಕಾರದ ಮೇರೆಗೆ ತಿಳಿದು ಮಾಡ್ತಕ್ಕಂಥ ಪಾಪಕ್ಕೆ ಪರಿಹಾರ ಇಲ್ಲ ಎಂಬತಕ್ಕಂಥ ಒಂದು ವಿಷಯವನ್ನು ನಮ್ಮ ಬೋಧಕರು ಹೇಳ್ತಾಯಿದ್ರು. ಅದು ನಿಜಾನಾ? ನೋಡಿ, ಅದು ಎರಡು ವಿಧವಾಗಿದೆ. ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ಮಾಡಿದಂಥ ಪಾಪಗಳು, ಅದಕ್ಕೆ ಪರಿಹಾರವಿಲ್ಲ. ಆದರೆ ಕೆಲವು ಸಮಯಗಳಲ್ಲಿ ನಮಗಿದು ಮಾಡಬಾರ್ದು ಅಂತ ಹೇಳುತ್ತೆ, ಆದರೂ ನಾವು ಅದನ್ನು ತಪ್ಪನ್ನು ಮಾಡ್ತೀವಿ. ಅಂಥ ಸಮಯದಲ್ಲಿ ಪಶ್ಚಾತ್ತಾಪ ಪಟ್ಟು ಕರ್ತನ ಸನ್ನಿಧಿಗೆ ಬಂದಾಗ ನಮಗೆ ಪರಿಹಾರ ಇದೆ. ಈ ಪರಿಶುದ್ಧಾತ್ಮನಿಗೆ ವಿರುದ್ಧವಾದಂಥ ಪಾಪ ಏನಂದರೆ, ನಿಮ್ಮಲ್ಲಿ ಪಶ್ಚಾತ್ತಾಪನೇ ಬರೋದಿಲ್ಲ. ಈಗ ಸೀರಿಯಲ್ ಕಿಲ್ಲರ್ಸ್ ಇರ್ತಾರೆ, ಅವ್ರಿಗೆ ಪಶ್ಚಾತ್ತಾಪನೇ ಬರೋದಿಲ್ಲ, ಸಾಯಿಸ್ತಾನೇ ಹೋಗ್ತಾ ಇರ್ತಾರೆ. ಅಂಥವ್ರಿಗೆ ಕ್ಷಮಾಪಣೆ ಸಿಗೋದು ಕಷ್ಟ. ಯಾಕಂದರೆ ನಾವು ಮಾಡಿದ್ದು ತಪ್ಪು ಅನ್ನೋ ಭಾವನೆಯೇ ಅವರಲ್ಲಿ ಹೊಟ್ಟೋಗಿರುತ್ತೆ. ಅಂಥವ್ರಿಗೆ ಕ್ಷಮಾಪಣೆ ಸಿಗೋದು ತುಂಬ ಕಷ್ಟ. ಈಗ ಯಾವ ರೀತಿಯಾದ ಪ್ರಾಣಿಗಳನ್ನು ಉಪಯೋಗಿಸಿದ್ರು ಇಲ್ಲಿ ನೋಡಿ, ಯಾಜಕ ಕಾಂಡ 1ನೇ ಅಧ್ಯಾಯದಲ್ಲಿ ಇದಕ್ಕೆ ಕುಲಂಕುಷವಾದಂಥ ವಿವರಣೆಯನ್ನು ಸತ್ಯವೇದ ನಮಗೆ ನೀಡುತ್ತೆ. ಯಾಜಕ ಕಾಂಡ 1ನೇ ಅಧ್ಯಾಯ 3ನೇ ವಚನ, ಅವನು ದನವನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸುವುದಾದರೆ ಪೂರ್ಣವಾಂಗವಾದ ಗಂಡನ್ನು ತರಬೇಕು. ದನ ಆದರೆ ಗಂಡನ್ನು ತರಬೇಕು. ತಲೆಗೆ ಯೆಹೋವನು ಒಲಿಯುವಂತೆ ದೇವದರ್ಶನದ ಗುಡಾರದ ಬಾಗಿಲಿಗೆ ಅದನ್ನು ತರಬೇಕು. ಅವನು ಆ ಪಶುವಿನ ತಲೆಯ ಮೇಲೆ ಕೈ ಇಡಬೇಕು. ಆಗ ಅದು ಅವನಿಗೋಸ್ಕರ ದೋಷ ಪರಿಹಾರವನ್ನು ಮಾಡುವುದಕ್ಕಾಗಿ ಅಂಗೀಕಾರವಾಗುವುದು. ಅವನು ಆ ಹೋರಿಯನ್ನು ಯೆಹೋವನ ಎದುರಿನಲ್ಲಿ ವಧಿಸಿದ ಮೇಲೆ ಆರೋನನ ವಂಶದವರಾದ ಯಾಜಕರು
ಅದರ ರಕ್ತವನ್ನು ತೆಗೆದುಕೊಂಡು ದೇವದರ್ಶನದ ಗುಡಾರದ ಬಾಗಿಲಿಗೆ ಎದುರಾಗಿರುವ ಯಜ್ಞವೇದಿಗೆ ಸುತ್ತಲೂ ಎರಚಬೇಕು. ಮತ್ತು ಅವನು ಆ ಪಶುವಿನ ಚರ್ಮವನ್ನು ಸುಲಿದು ಅದರ ದೇಹವನ್ನು ತುಂಡು ತುಂಡಾಗಿ ಕಡಿಯಬೇಕು. ಆರೋನನ ವಂಶದವರಾದ ಯಾಜಕರು ಯಜ್ಞವೇದಿಯ ಮೇಲೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಕಟ್ಟಿಗೆಯನ್ನು ಒಟ್ಟಿ ಆ ತುಂಡುಗಳನ್ನು, ತಲೆಯನ್ನು, ಕೊಬ್ಬನ್ನು ಅದರ ಮೇಲೆ ಕ್ರಮವಾಗಿ ಇಡಬೇಕು. ಅದರ ಕರುಳುಗಳನ್ನು, ಕಾಲುಗಳನ್ನು ನೀರಿನಲ್ಲಿ ತೊಳೆದ ನಂತರ ಯಾಜಕನು ಅದನ್ನು ಪೂರ್ತಿಯಾಗಿ ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಅಂದರೆ ಇಲ್ಲಿ ಸಂಪೂರ್ಣವಾದ ಸಮರ್ಪಣೆ, ಅಂದರೆ ಆ ಪ್ರಾಣಿಯ ದೇಹದಲ್ಲಿ ಚರ್ಮವನ್ನು ಬಿಟ್ಟು ಎಲ್ಲವೂ ಕೂಡ ದೇವರಿಗೆ ಸಮರ್ಪಣೆ ಆಗಬೇಕು. ಇದರಲ್ಲಿ ಯಾವುದೂ ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ನಾವು ಓದಿದ ಪ್ರಕಾರ ಇವನ ಕರುಳನ್ನು ಕೂಡ ತೊಳೆದು ಅದನ್ನು ಸಮರ್ಪಿಸ್ತಾ ಇದ್ರು. ಅಂದರೆ ಪರಿಶುದ್ಧವಾದಂಥ ಒಂದು ಸರ್ವಾಂಗ ಹೋಮ ಇದು. ಆ ಹೋಮ ಅಂತ ನಾವೇನು ಹೇಳ್ತೀವಿ, ಆ ಪ್ರಾಣಿ ಪೂರ್ತಿ ಸುಟ್ಟಾಗ ಆ ವಾಸನೆ ಏನಾಗುತ್ತೆ ಅಂದರೆ ಗುಡಾರದ ಒಳಗಡೆ ಹೋಗಿ ಆ ಗುಡಾರದ ಒಳಗಡೆಯಿಂದ ಅತಿ ಪರಿಶುದ್ಧ ಸ್ಥಳಕ್ಕೆ ಹೋದಾಗ ನಿಮ್ಮ ಪಾಪ ಪರಿಹಾರವಾಗಿದೆ ಎಂಬ ಒಂದು ಆಶ್ವಾಸನೆಯನ್ನು ಕೊಡ್ತಾರೆ. ನಂತರ ನೀವು ಆಡನ್ನು ತೆಗೆದುಕೊಂಡ್ರೆ ಒಂದೇ ಒಂದು ಪ್ರಶ್ನೆ, ಕ್ಷಮಿಸಿ. ಚರ್ಮವನ್ನು ಸೊ ಮೊದಲನೇದಾಗಿ ಪ್ರಾಣಿಯ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಗೊತ್ತಿದ್ದು ತಪ್ಪನ್ನು ಮಾಡಿದ್ದೇನೆ, ಸೊ ಗೊತ್ತಿದ್ದು ಆ ಪಾಪವನ್ನು ನಾನು ಒಪ್ಕೊಳ್ತಾ ಇದ್ದೀನಿ, ಈ ನನ್ನ ಪಾಪವು ಈ ಪ್ರಾಣಿಗೆ ಬರ್ತಾ ಇದೆ ಅಂತ. ಸೊ ಕತ್ತನ್ನು ಕುಯ್ಬೇಕು. ಹೌದು, ಅವನೇ ಪಾಪ ಮಾಡಿರ್ತಕ್ಕಂಥವನೇ ಕತ್ತನ್ನು ಕುಯ್ಬೇಕು. ಎರಡನೇದಾಗಿ ಚರ್ಮವನ್ನು ಸುಲಿಬೇಕು. ಹೌದು, ಈ ಚರ್ಮವನ್ನು ಸುಲಿದು ಸ್ಕಿನ್ ಔಟ್ ಅಂತ ನಾವೇನು ಹೇಳ್ತೀವಿ ಅದನ್ನು ಬಲಿಪೀಠದ ಮೇಲೆ ಇಡಬೇಕು. ಕರುಳು ಗಿರುಳು ಅದು ಕಾಲು ಎಲ್ಲ ತೊಳೆದ್ಬಿಟ್ಟು ತಿರ್ಗಾ ಅದ್ರ ಮೇಲೆ ಇಡಬೇಕು. ಚರ್ಮವನ್ನು ಏನು ಮಾಡಬೇಕು? ಚರ್ಮವನ್ನು ಬಿಸಾಡ್ತಾಯಿದ್ರು, ಅಥವಾ ಬೇರೆಯವರು ಅದಕ್ಕೆ ಬೇಕಾದಂಥ ಚರ್ಮ ಬೇಕಿರುವಂಥವ್ರಿಗೆ ಅದನ್ನು ಮಾರ್ತಾಯಿದ್ರು ಆಗಿನ ಕಾಲದಲ್ಲಿ. ಅಥವಾ ಗುಡಾರದ ಸೇವೆಯಲ್ಲಿ ಅದು ಯಾಜಕರಿಗೆ ಸೇರಿದ್ದು, ಅವ್ರೇನು ಬೇಕಾದರೂ ಮಾಡ್ಕೋಬೋದು. ಅದನ್ನು ಮಾರೋದಾಗಲಿ ಅದನ್ನು ಹದ ಮಾಡೋದಾಗಲಿ ಮಾಡ್ಕೊಳ್ತಾಯಿದ್ರು. ಈ ರೀತಿ ಅನೇಕ ಸರ್ವಾಂಗ ಹೋಮಗಳು. ಅಥವಾ ಇನ್ನೊಬ್ಬರು ಕುರಿಯನ್ನು ಕೊಡಬೇಕಾದ್ರೆ, ಈಗ ದನ ಕೊಡೋರು ದನ ಕೊಡ್ಬೋದು, ಮೇಲ್ ಇದಂತ ಹೇಳ್ತೀವಿ ನಾವು, ಎತ್ತು ಅದನ್ನು ಹೋರಿ ಅಂತ ಹೇಳ್ತೀವಿ. ಆದರೆ ಆಡನ್ನಾಗಲಿ ಕುರಿಯನ್ನಾಗಲಿ ಸರ್ವಾಂಗ ಹೋಮ ಮಾಡಬೇಕಿದ್ದರೆ ಅವನು ಪೂರ್ಣಾಂಗವಾದ ಗಂಡನ್ನೇ ತರಬೇಕು. ಇದರಲ್ಲೂ ಕೂಡ ಗಂಡು. ಅದೇ ರೀತಿಯಲ್ಲಿ ಕೆಲವರಿಗೆ ಕುರಿನೂ ಕೊಡೋಕ್ಕಾಗಲ್ಲ, ದನ ಕೊಡೋಕ್ಕಾಗಲ್ಲ. ಅದರ ಬಗ್ಗೆ 14ನೇ ವಚನದಲ್ಲಿ ಹೇಳುತ್ತೆ ನೋಡಿ, ಯೆಹೋವನಿಗೆ ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದು ಪಕ್ಷಿ ಜಾತಿಯಾಗಿದ್ದರೆ ಅದು ಬೆಳವಕ್ಕಿಯಾಗಲಿ ಪಾರಿವಾಳದ ಮರಿಯಾಗಲಿ ಇರಬೇಕು. ಯಾಜಕನು ಹೇಳಿ. ಇಸ್ರಾಯೇಲ್ರಲ್ಲಿ ಬಡವರಿದ್ರ? ಖಂಡಿತವಾಗಲೂ. ಯಾಕಂದರೆ ಅದು ಒಂದು ಸಮಾಜ ಅಂದ ತಕ್ಷಣ ಅಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ. ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅಂದರೆ, ದೇವರು ಇವ್ರನ್ನ ಅದ್ಭುತ ರೀತಿಯಲ್ಲಿ ನಡೆಸಿದ್ದಾರೆ, ತುಂಬ ಪ್ರೀತಿಯನ್ನು ತೋರಿಸಿದ್ದಾರೆ. ಊಟ ಇಲ್ಲದೆ ಇರುವಾಗ ಊಟ ಕೊಟ್ಟಿದ್ದಾರೆ, ನೀರು ಇಲ್ಲದೆ ಇರುವಾಗ ನೀರು ಕೊಟ್ಟಿದ್ದಾರೆ, ಮಾಂಸ ಇಲ್ಲದೆ ಇರುವಾಗ ಮಾಂಸನೂ ಕೊಟ್ಟಿದ್ದಾರೆ. ಸೊ ಅಂಥದ್ರಲ್ಲಿ ಇಸ್ರಾಯೇಲ್ರಲ್ಲಿ ಬಡವರು ಯಾರಾದರೂ ಇದ್ರಾ ಅಂತ? ಖಂಡಿತವಾಗ್ಲೂ ಇರ್ಬೋದಿತ್ತು. ಯಾಕಂದರೆ ಅಲ್ಲೂ ಕೂಡ ಚಾನ್ಸಸ್ ಆರ್ ದೇವ್ರು ಕೊಡುವಂಥ ಆಶೀರ್ವಾದವನ್ನು ಬೇಡ ಅಂದ್ಕೊಂಡವರು ಇರ್ತಾರೆ. ಅಂಥವರು ನಾನು ದನ ಕೊಡೋಕ್ಕಾಗಲ್ಲ, ಕುರಿ ಕೊಡೋಕ್ಕಾಗಲ್ಲ, ನಾನು ಕೊಡೋಕ್ಕಾಗೋದು ಒಂದು ಪಕ್ಷಿ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೂ ಒಂದು ಆಪ್ಷನನ್ನು ದೇವ್ರು ಕೊಟ್ಟಿದ್ರು. ಈಗ ಹೇಳಿ, ಫುಲ್ ಚರ್ಮವನ್ನು ಹಿಡಿದು ಈ ಮೇರೆ ವಸ್ತುಗಳನ್ನ ತೊಳೆದು ಅದು ಬಲಿಪೀಠ ಮೇಲೆ ಇಟ್ಟು ಅದನ್ನ ಏನು ಮಾಡಬೇಕು? ಯಾಜಕನು ಬೆಂಕಿ ಮೂಲಕ ಅದನ್ನು ಸರ್ವಾಂಗ ಹೋಮ ಮಾಡಬೇಕು. ಆ ಬೆಂಕಿ ಬಂದ್ಬಿಟ್ಟು ನಮ್ಮ ಗುಡಾರದಲ್ಲಿ ಒಳಗಿರ್ತಕ್ಕಂಥ ಪವಿತ್ರವಾದ ಬೆಂಕಿಯನ್ನು ಮಾತ್ರ ಇಡಬೇಕು ಅಲ್ವೇ? ಹೊರಗಿನಿಂದ ಯಾವ ಬೆಂಕಿನ ತರಂಗಿಲ್ಲ. ಯಾಕಂದರೆ ಗುಡಾರದ ಆ ಯಜ್ಞವೇದಿ ಮೇಲೆ ಬೆಂಕಿ ಯಾವತ್ತೂ ಇದ್ದೇ ಇರುತ್ತೆ. ಯಾಜಕನ ಕೆಲಸ ಅದು ಬೆಂಕಿ ನೋಡ್ಕೊಳ್ಳುವಂಥದ್ದು. ಈ ಪಕ್ಷಿನ ಏನು ಮಾಡ್ತಿದ್ರು ಅನ್ನೋದು ನೋಡೋದಾದರೆ, ಯಾಜಕನು ಅದನ್ನು ಯಜ್ಞವೇದಿಯ ಬಳಿಗೆ ತಂದು ಕುತ್ತಿಗೆ ಮುರಿದು ಯಜ್ಞವೇದಿಯ ಮೇಲೆ ಹೋಮ ಮಾಡಬೇಕು. ಅವನು ಅದರ ರಕ್ತವನ್ನು ಯಜ್ಞವೇದಿಯ ಪಕ್ಕದ ಮೇಲೆ ಹಿಂಡಬೇಕು. ಅದರ ಕತ್ತನ್ನು ಮುರಿಯೋದು ಅಂದರೆ ಮೇ ಬಿ ರಿಂಗಿಂಗ್ ದ ನೆಕ್ ಅಲ್ವಾ? ಹೌದು, ಸಂಪೂರ್ಣವಾಗಿ ಅದರ ಕರಳುಗಳನ್ನು ಗರಿಗಳನ್ನು ತೆಗೆದುಬಿಟ್ಟು ಯಜ್ಞವೇದಿಯ ಪೂರ್ವ ದಿಕ್ಕಿನಲ್ಲಿರುವ ಬೂದಿಯ ಸ್ಥಳದಲ್ಲಿ ಬಿಸಾಡಬೇಕು. ನೋಡಿ, ಅದನ್ನು ಎಲ್ಲ ಡಿಸ್ಪೋಸ್ ಮಾಡಬೇಕು, ಅದಕ್ಕೊಂದು ಸ್ಥಳ ಕೊಟ್ಟಿದ್ರು. ಎಲ್ಲಂದ್ರಲ್ಲಿ ಬಿಸಾಕೋಕ್ಕಾಗ್ತಾ ಇಲ್ಲ ವೇಸ್ಟೇಜ್ನ. ನಂತರ ಅವನು ಆ ಪಕ್ಷಿಯ ರೆಕ್ಕೆಗಳ ಸಂದುಗಳಲ್ಲಿ ಹರಿಯಬೇಕು, ಆದರೆ ರೆಕ್ಕೆಗಳನ್ನು ಪೂರಾ ಕಿತ್ತು ಹಾಕಕೂಡದು. ಅನಂತರ ಅವನು ಅದನ್ನು ಯಜ್ಞವೇದಿಯ ಮೇಲಿನ ಬೆಂಕಿಯಲ್ಲಿರುವ ಕಟ್ಟಿಗೆಯ ಮೇಲೆ ಹೋಮ ಮಾಡಬೇಕು. ಇದು ಮುಖ್ಯ ಏನಂದರೆ, ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುವಾಸನೆಯನ್ನುಂಟು ಮಾಡುವ ಸರ್ವಾಂಗ ಹೋಮವಾಗಿದೆ. ಅಂದರೆ ಈ ಸರ್ವಾಂಗ ಹೋಮದ ಬಗ್ಗೆ ಸಾಕಷ್ಟು ಮಾಹಿತಿಗಳು
ಮುಂದಿನ ಭಾಗದಲ್ಲೂ ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯವಾಗಿದೆ. ಮುಂದೆ ಪಾಪ ಪರಿಹಾರ ಬಲಿಯ ಬಗ್ಗೆ ನೋಡಾಯಿತು, ಸರ್ವಾಂಗ ಒಂದು ಬಲಿಯನ್ನು ನೋಡಾಯಿತು. ಮುಂದಿನ ಭಾಗದಲ್ಲಿ ನಾವು ಈ ಪೀಸ್ ಆಫರಿಂಗನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ವಿರಾಮದ ನಂತರ. ವೆಲ್ಕಮ್ ಬ್ಯಾಕ್. ಗುಡಾರದ ಸೇವೆಯ ಬಗ್ಗೆ ನಾವು ಇಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಪಡಿತಾ ಇದ್ದೇವೆ. ಅಶೋಕ್ ಅವರು ಸತ್ಯವೇದದಿಂದ ತಮ್ಮ ಅನುಭವದಿಂದ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತಮ ದರ್ಜೆಯ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಬನ್ನಿ ನಮ್ಮ ಈ ಸುಂದರವಾದ ಮಾಹಿತಿ ಪಡಿತಕ್ಕಂಥ ಚರ್ಚೆಯನ್ನು ಮುಂದುವರಿಸೋಣ. ಅಶೋಕ್ ಅವರೇ, ಈಗ ನಾವು 2 ಥರದ ಬಲಿಯ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಒಂದೇ ಒಂದು ಬಲಿ ಮಿಚ್ಚ ಇದೆ, ಅದು ಸಮಾಧಾನದ ಬಲಿ ಅಥವಾ ಪೀಸ್ ಆಫರಿಂಗ್ ಅಂತ ನಾವು ಹೇಳ್ತೀವಿ. ಹೌದು. ಪೀಸ್ ಆಫರಿಂಗ್ ಅಂದರೆ ಏನು? ಪೀಸ್ ಆಫರಿಂಗ್ ಅಂದರೆ ದೇವರ ಜೊತೆ ಸಮಾಧಾನವನ್ನು ಏರ್ಪಡಿಸಿಕೊಳ್ಳುವಂಥದ್ದು ಅಥವಾ ದೇವರ ಜೊತೆ ನಮ್ಮ ಸಂಬಂಧವನ್ನು ಪುನರ್ಸ್ಥಾಪಿಸಿಕೊಳ್ಳುವಂಥದ್ದು. ಇದರಲ್ಲಿ ಏನಂದರೆ, ನಾವು ಮುಂಚೆ ನೋಡಿದಂಥ 2 ಬಲಿಗಳಲ್ಲಿ ಕೇವಲ ಗಂಡನ್ನು ಮಾತ್ರ ಕೊಡಬೇಕಿತ್ತು. ಇದರಲ್ಲಿ ಗಂಡು ಅಥವಾ ಹೆಣ್ಣು ಯಾವುದಾದ್ರೂ ಕೊಡ್ಬೋದು. ನೋಡಿ, ಸತ್ಯವೇದದಲ್ಲಿ ಈ ರೀತಿ ಹೇಳುತ್ತೆ. ಯಾಜಕ ಕಾಂಡ 3ನೇ ಅಧ್ಯಾಯ 1-2 ವಚನಗಳು. ಯಾವನಾದರೂ ಸಮಾಧಾನ ಯಜ್ಞ ಮಾಡಬೇಕಾದರೆ ಅವನು ಸಮರ್ಪಿಸುವ ಪಶುವು ದನವಾಗಿದ್ದ ಪಕ್ಷಕ್ಕೆ ಅದು ಗಂಡಾಗಲಿ ಹೆಣ್ಣಾಗಲಿ ಪೂರ್ಣಾಂಗವಾಗಿಯೇ ಇರಬೇಕು. ಅವನು ಅದನ್ನು ನಾವು ಹೇಳಿದಂಥ ಹಳೆಯ ಒಡಂಬಡಿಕೆಯಲ್ಲಿ ಯಾವ ರೀತಿ ತಲೆ ಮೇಲೆ ಕೈ ಇಟ್ಟು ಪಾಪಗಳನ್ನು ಒಪ್ಪಿಕೊಂಡು ಇದೇ ರೀತಿ ಮಾಡ್ತಾಯಿದ್ದ, ಅವನು ಅದನ್ನು ದೇವರಿಗೆ ಸಮಾಧಾನವನ್ನು ದೇವರನ್ನು ಹೋಲಿಸ್ಕೊಳ್ಳಬೇಕು. ಪೂರ್ಣ ಅಂಗ ಅಂತ ನೀವೊಂದು ಪದವನ್ನು ಉಪಯೋಗಿಸ್ತೀರಿ, ಕಂಪ್ಲೀಟ್. ಹೌದು, ಬರ್ಂಟ್ ಆಫರಿಂಗ್ಗೆ ನೀವೊಂದು ಹೇಳಿದ್ವಿ. ಈಗ ಅದರಲ್ಲಿ ಯಾವ ರೀತಿಯಾದ ಒಂದು ಅಂಶ ಅಡಗಿದೆ? ಈಗ ವೈ ಶುಡ್ ವಿ ಗಿವ್ ಅ ಕಂಪ್ಲೀಟ್ ಪರ್ಫೆಕ್ಟ್ ಅನಿಮಲ್? ಅಂದರೆ ಅದರಲ್ಲಿ ನೀವು ತಿಳಿದು ತಪ್ಪು ಮಾಡಿದ್ದೀರಾ, ಆದ್ದರಿಂದ ನಿಮ್ಮನ್ನು ನೀವು ಸಮರ್ಪಿಸ್ಕೊಳ್ತಾ ಇದ್ದೀರಾ, ಸಂಪೂರ್ಣವಾಗಿ ಸಮರ್ಪಿಸ್ತಾ ಇದ್ದೀರಾ. ಅಂದರೆ ಆ ಬಲಿಪೀಠದ ಮೇಲೆ ಆ ಪ್ರಾಣಿ ಸಂಪೂರ್ಣವಾಗಿ ಹೋದಾಗ ನಿಮ್ಮ ಬದಲಾಗಿ ಪ್ರಾಣಿಯನ್ನು ಆ ಸ್ಥಾನದಲ್ಲಿ ಊಹಿಸಿಕೊಂಡು ಇಲ್ಲ ನಾನು ಕೇಳ್ತಿರೋದು, ದಿ ಅನಿಮಲ್ ಶುಡ್ ನಾಟ್ ಹ್ಯಾವ್ ಎನಿ ಡಿಫಾರ್ಮಿಟಿ, ಯಾವ ರೀತಿಯಾದ ಕಳಂಕ ಇರಬಾರ್ದು. ಯಾಕೆ ಆ ಥರ? ಯಾಕಂದರೆ ಈ ಎಲ್ಲ ಬಲಿಗಳು ಕ್ರಿಸ್ತನನ್ನು ಸೂಚಿಸುವಂಥವು. ಇವೆಲ್ಲ ಬರೀ ಛಾಯೆ, ಟೈಪ್ ಅಂತ ಹೇಳ್ತೀವಿ. ಇವು ಆ ಛಾಯೆ ಒಂದು ದಿನ ನಿಜರೂಪಕ್ಕೆ ಬಂದಾಗ ಕ್ರಿಸ್ತನು ಬಲಿ ಕೊಡಬೇಕಾದ್ರೆ ಆತನಲ್ಲಿ ಯಾವುದೇ ತಪ್ಪಾಗಲಿ ಪಾಪವಾಗಲಿ ಇರಲಿಲ್ಲ. ಆತನು ಪರಿಪೂರ್ಣನಾದಂಥ ಮನುಷ್ಯನಾಗಿದ್ದ, ಪರಿಪೂರ್ಣನಾದಂಥ ದೇವರಾಗಿದ್ದ. ಆದ್ದರಿಂದ ಈ ಎಲ್ಲ ಬಲಿಗಳಲ್ಲೂ ಕೂಡ ಅದನ್ನು ಸಾದೃಶ್ಯವಾಗಿ ತೋರಿಸ್ಬೇಕಿತ್ತು. ಅಂದರೆ ಎಲ್ಲ ಬಲಿಗಳಲ್ಲಿ ಅಥವಾ ಕಿವಿ ಕಟ್ಟಾಗಿರೋದು, ಕುಂಟಾಗಿರೋದು, ರೋಗ ಇರುವಂಥದ್ದು ಯಾವುದನ್ನು ಕೊಡೋಕ್ಕಿಲ್ಲ. ಯಾಜಕನು ಮೊದಲನೇದಾಗಿ ಆ ಬಲಿಯನ್ನು ಪರಿಶೀಲನೆ ಮಾಡ್ತಿದ್ದ. ಎಲ್ಲಾದರೂ ಏನಾದರೂ ಡಿಫೆಕ್ಟ್ ಇದೆಯಾ, ಅದಕ್ಕೆ ಒಂದು ಗುಂಪಿತ್ತು, ಅದೆಲ್ಲ ಚೆಕ್ ಮಾಡಿ ಆಮೇಲೆ ಆ ಬಲಿಯನ್ನು ಓಕೆ ಮಾಡ್ತಾಯಿದ್ರು. ಯಾಕಂದರೆ ಇದು ಕ್ರಿಸ್ತನಿಗೆ ಹೋಲಿಕೆ ಆಗಿದೆ. ಅದಕ್ಕೆ ಯೋಹಾನನು ಹೇಳ್ತಾನೆ, ಯೇಸು ಸ್ವಾಮಿ ನಡ್ಕೊಂಡು ಬರಬೇಕಾದ್ರೆ ಈಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟಂಥ ಕುರಿಮರಿ ಅಂತ ಹೇಳ್ತಾನೆ. ಅಂದರೆ ಕ್ರಿಸ್ತನು ಆ ಕುರಿಮರಿಗೆ ಹೋಲಿಕೆ ಆಗಿದ್ದ. ಈ ಕುರಿಮರಿಯು ಕೂಡ ಕ್ರಿಸ್ತನನ್ನು ಪ್ರತಿಬಿಂಬಿಸುವುದಾದ್ದರಿಂದ ಅದು ಯಾವುದೇ ಪ್ರಾಣಿಯಾಗಿರಲಿ ಅದು ಪರಿಪೂರ್ಣವಾಗಿರಬೇಕು ಅನ್ನೋದು ಸತ್ಯವೇದ ನಮಗೆ ಕೊಡುವಂಥ ಒಂದು ಅದ್ಭುತವಾದಂಥ ಮಾಹಿತಿ. ಈಗ ಮುಂದುವರಿಸೋಣ. ಇದರ ಒಂದು ರೀತಿ ನೀತಿ ಏನು? ಈ ಸಮಾಧಾನದ ಬಲಿಯ ರೀತಿ ನೀತಿ. ಈ ಸಮಾಧಾನದ ಬಲಿ ಒಂದು ರೀತಿಯನ್ನು ನಾವು ಓದುವುದಾದರೆ 3ನೇ ವಚನ, 3ನೇ ಅಧ್ಯಾಯ 3ನೇ ವಚನ. ಆ ಯಜ್ಞ ಪಶುವಿನ ವಪೆಯನ್ನು, ಕರಳುಗಳ ಮೇಲಿನ ಎಲ್ಲ ಕೊಬ್ಬನ್ನು, 2 ಹುರುಳಿಕಾಯಿಗಳನ್ನು, ಇವುಗಳ ಮೇಲೆ ಸೊಂಟದಲ್ಲಿರುವ ಕೊಬ್ಬನ್ನು, ಕಾಳಿಜದ ಹತ್ತಿರ ಹುರುಳಿಕಾಯಿಗಳ ತನಕ ಇರುವ ಕೊಬ್ಬನ್ನು ತೆಗೆದು ಯೆಹೋವನಿಗೆ ಹೋಮ ಮಾಡಬೇಕು. ಇದರಲ್ಲಿ ಏನು ಅಂದರೆ, ಆ ದೇಹದಲ್ಲಿ, ಆ ಪ್ರಾಣಿಯ ದೇಹದಲ್ಲಿರುವಂಥ ಕೊಬ್ಬನ್ನು ಮಾತ್ರ ತೆಗೆದು, ಅಂದರೆ ಲಿವರ್ ಮೇಲೆ ಕೊಬ್ಬಿರುತ್ತೆ, ಅದರ ಒಳಗಡೆ ಇರುವಂಥ ಕೊಬ್ಬನ್ನೆಲ್ಲ ತೆಗೆದು ಆ ಕೊಬ್ಬಿನ ಮೂಲಕ ದೇವರಿಗೆ ಒಂದು ಬಲಿಯನ್ನು ಕೊಡುವಂಥದ್ದು. ಇಲ್ಲಿ ಏನು ಮಾಡಲ್ಲ ಅಂದರೆ, ಮಾಂಸವನ್ನು ಬಲಿ ಮಾಡಲ್ಲ, ಕೊಡೋದಿಲ್ಲ. ಸರ್ವಾಂಗ ಹೋಮದಲ್ಲಿ ಕೊಡೋ ರೀತಿಯಲ್ಲಿ ಕೊಡೋದಿಲ್ಲ. ಕೇವಲ ಕೊಬ್ಬನ್ನು ಮಾತ್ರ ತೆಗೆದು ಆ ಸುವಾಸನೆ ದೇವರ ಸನ್ನಿಧಿಗೆ ಹೋಗಬೇಕು. ಈ ಮಾಂಸ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಮಾಂಸವನ್ನೆಲ್ಲ ಯಾಜಕರಿಗೆ ಸೇರಿದ್ದು, ಯಾಜಕರು ಅದನ್ನು ತಗೋಬೋದು. ಸೊ ಗುಡಾರದ ಸೇವೆಯಲ್ಲಿ ಇದ್ದಂಥ ಎಲ್ಲ ಯಾಜಕರು ದೇ ವರ್ ನಾನ್ ವೆಜಿಟೇರಿಯನ್ಸ್. ಆಲ್ ದ ಪ್ರೀಸ್ಟ್ ಇನ್ ದಿ ಸ್ಯಾಂಚುರಿ ವೇರ್ ನಾನ್ ವೆಜಿಟೇರಿಯನ್ಸ್ ಕಂಪ್ಲೀಟ್ಲಿ. ಯಾಕಂದರೆ ಅದೇ ಅವ್ರ ಊಟ, ಅವರು ಬೇರೆ ಕೆಲಸ ಇರಲಿಲ್ಲ. ನೋಡಿ, ಮಿಕ್ಕಿದವ್ರೆಲ್ಲ ವ್ಯವಸಾಯ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಇರ್ಬೋದಿತ್ತು. ಇವರ ಕೆಲಸನೇ 24 ಗಂಟೆ ಗುಡಾರದಲ್ಲಿ ಇರಬೇಕು. ಯಾವನು ಬಲಿ ಕೊಡ್ತಾನೋ ಅವನ ಬಲಿಯನ್ನು ತಗೋಬೇಕು, ಅವನ ಮಧ್ಯಸ್ಥಿಕೆ ವಹಿಸಬೇಕು, ಇದೇ ಕೆಲಸ. ಆದ್ದರಿಂದ ಅವರಿಗೆ ಬೇರೆ ದಾರಿ ಇರಲಿಲ್ಲ. ದೇರ್ ವರ್ ನೋ ಅದರ್ ಮೀನ್ಸ್. ಆದ್ದರಿಂದ
ಇಲ್ಲಿ ಯಾಜಕನ ಊಟ, ಅದೇ ಪೌಲ್ ಹೇಳ್ತಾನೆ, ಯಾರು ದೇವಾಲಯದಲ್ಲಿ ಕೆಲಸ ಮಾಡ್ತಾರೋ ಅವರು ಆ ಊಟಕ್ಕೆ ಪ್ರಾಪ್ತರು ಅಂತ. ಅಂದರೆ ಇಲ್ಲಿ ಬರುವಂಥ ಎಲ್ಲ ಮಾಂಸ, ಈ ಸಮಾಧಾನ ಬಲಿ ಮೂಲಕ ಬರುವಂಥ ಮಾಂಸಗಳಲ್ಲಿ ಯಾಜಕನಿಗೆ ಒಂದು ಭಾಗ ಹೋಗ್ತಾ ಇತ್ತು. ಆದ್ದರಿಂದ ಬರೀ ಕೊಬ್ಬಿನ ಅಂಶವನ್ನು ಮಾತ್ರ ಅಲ್ಲಿ ದೇವಾಲಯದಲ್ಲಿ ಸಮರ್ಪಿಸ್ತಾ ಇದ್ರು, ಮಿಕ್ಕ ಎಲ್ಲ ಮಾಂಸ ಯಾಜಕನ ಊಟಕ್ಕೆ ಸೇರಿಕೊಳ್ತಾ ಇತ್ತು. ಸೊ ಯೂಸ್ ಟು ಈಟ್ ಎ ಗುಡ್ ಲಾಟ್ ಆಫ್ ಮೀಟ್ ಅಲ್ವೇ? ಹೌದು, ಅವರೆಲ್ಲ ಚೆನ್ನಾಗಿ ಒಳ್ಳೆ ತಿನ್ನುವಂಥ ಮತ್ತು ಮಾಂಸಾಹಾರಿಗಳು ಅಂತ ನಾವು ಹೇಳ್ಬೋದು. ಇನ್ನೊಂದು ಅಂಶ ದಯವಿಟ್ಟು ಹೇಳ್ಕೊಡಿ. ಈಗ ಈ ಈ ಸಮಾಧಾನದ ಒಂದು ಬಲಿಯಲ್ಲಿ ಪಕ್ಷಿಗಳಿತ್ತ? ಖಂಡಿತವಾಗ್ಲೂ ಇತ್ತು. ಇಲ್ಲಿ ನೋಡಿ, ಇಲ್ಲಿ ಹೇಳ್ತಾನೆ, ಈ ಪಕ್ಷಿಗಳಲ್ಲಿ ನೀವೇನಾದರೂ ತರಬೇಕು ಅಂದರೆ ಆ ಪಕ್ಷಿಗಳಲ್ಲೂ ಕೂಡ ಕೊಬ್ಬಿನ ಅಂಶವನ್ನು ಮಾತ್ರ ತೆಗೆದು ನೀವೇನು ಮಾಡಬೇಕು, ಸಮರ್ಪಿಸಬೇಕು. ಇಲ್ಲಿ ಮಾಂಸವನ್ನು ಸಮರ್ಪಿಸುವಾಗಿಲ್ಲ, ಕೇವಲ ಕೊಬ್ಬನ್ನು ಮಾತ್ರ ಸಮರ್ಪಿಸುವಂಥ ಒಂದು ಅವಕಾಶ ಇತ್ತು. ಈಗ ಈ ಕೊಬ್ಬನ್ನು ಯಾವ ರೀತಿ ಅದನ್ನು ಬೆಂಕಿನಲ್ಲಿ ಹಾಕೋದಾ? ಹೌದು, ಆ ಕೊಬ್ಬನ್ನೆಲ್ಲ ತೆಗೆದು ಕಟ್ಟಿಗೆ ಮೇಲೆ ಇಟ್ಟಾಗ ಆ ಕೊಬ್ಬು ಏನು ಮಾಡುತ್ತೆ ಅಂದರೆ ಆ ಬೆಂಕಿಗೆ ಕೊಬ್ಬು ಕರಗುತ್ತೆ. ಕರಗಿದಾಗ ಒಂದು ರೀತಿಯ ವಾಸನೆ ಬರುತ್ತೆ. ಆ ವಾಸನೆ ಸರ್ವಾಂಗ ಹೋಮವಾಗಿ ದೇವರ ಸನ್ನಿಧಿಗೆ ಹೋಗಿ ಅಲ್ಲಿ ಆ ದೇವರ ಸನ್ನಿಧಿಯಲ್ಲಿ ಆ ಸರ್ವಾಂಗ ಹೋಮದ ಸುವಾಸನೆ ಬಂದಾಗ ದೇವ್ರಿಗೆ ಅದು ಇಷ್ಟ ಆಗ್ತಾಯಿತ್ತು. ಆ ವಾಸನೆ ಕೂಡ ದೇವ್ರಿಗೆ ಇಷ್ಟ ಆಗಿದ್ದರಿಂದ ಆಗ ದೇವ್ರ ಜೊತೆ ಒಂದು ಸಮಾಧಾನವಾಗಿ ಒಂದು ಸಂಧಾನ ಏರ್ಪಡ್ತಾ ಇತ್ತು ಅಂತ ನಾವು ತಿಳ್ಕೊಳ್ತೀವಿ. ಇನ್ನೊಂದು ಅಂಶವನ್ನು ದಯವಿಟ್ಟು ತಿಳಿಸ್ಕೊಡಿ. ಈಗ ಯಾತಕ್ಕಾಗಿ ದೇವರು ಈ ರೀತಿಯಾದ ಒಂದು ಕೊಬ್ಬಿನ ಅಥವಾ ದೇಹದ ಒಂದು ಪ್ರಾಣಿಯ ದೇಹದ ಕೊಬ್ಬನ್ನು ಅಥವಾ ದೇಹವನ್ನು ಸುಡುವಾಗ ಬರ್ತಕ್ಕಂಥ ವಾಸನೆಯಲ್ಲಿ ಯಾಕೆ ಅವ್ರಿಗೆ ಸಂತೋಷ? ಅಂದರೆ ನೋಡಿ, ದೇವರಿಗೆ ಆ ಸಮಾಧಾನ, ಪಾಪ ಮಾಡಿದಾಗ ನಮಗೂ ದೇವರಿಗಿದ್ದಂಥ ಒಂದು ಸಂಬಂಧ ಕಳೆದೋಗುತ್ತೆ. ಪಾಪ ಅನ್ನೋದೇನು ಮಾಡುತ್ತೆ ಅಂದರೆ ನಮ್ಮಿಬ್ಬರ ಮಧ್ಯದಲ್ಲಿ ದೇವರಿಗೂ ಮತ್ತು ನನಗೂ ಒಂದು ತೆರೆಯನ್ನು ತರುವಂಥದ್ದಾಗಿದೆ, ಒಂದು ಪರದೆ ರೀತಿಯಲ್ಲಿ. ಇಟ್ ಬ್ರಿಂಗ್ಸ್ ಅ ಸ್ಕ್ರೀನ್, ಬ್ಲಾಕೇಜ್ ಅಥವಾ ಗೋಡೆ. ಆ ಗೋಡೆ ಹೋಗಬೇಕು ಅಂದರೆ ಈ ಬಲಿ ಬೇಕು. ಈ ಬಲಿ ಕೊಟ್ಟಾಗ ನಮ್ಮಿಬ್ಬರಿಗೂ ಒಂದು ಸಮಾಧಾನ ಏರ್ಪಡುತ್ತೆ ಮತ್ತು ನಾನು ಸಂತೋಷವಾಗಿರ್ತೀನಿ ಅಂತ ದೇವರು ಪ್ರಕಟಿಸ್ತಾರೆ. ಸಾಕಷ್ಟು ಸುಂದರವಾಗಿರ್ತಕ್ಕಂಥ ಒಂದು ಅಂಶ ಅದು. ಈ ಗುಡಾರದ ಸೇವೆಯ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ 3 ಥರದ ಬಲಿಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಚೆನ್ನಾಗಿ ಅನುಭವದಲ್ಲಿ ಕೊಟ್ಟಿದ್ದೀರಾ. ಅದು ನಾವು ಕೇಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಚೆನ್ನಾಗಿ ಉತ್ತರವನ್ನು ಕೊಟ್ಟಿದ್ದೀರಾ. ದೇವರ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಬಲಿಯ ವಿಚಾರವನ್ನು ನಾವು ತೆಗೆದುಕೊಳ್ಳುವಾಗ ಈ ರೀತಿಯಾದ ಈ ಪಾಠ ಈಗಿನ ಕಾಲದಲ್ಲಿ ನಮಗೆ ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಕ್ಕಂಥ ನಿಮ್ಮೆಲ್ಲರಿಗೂ ನಮ್ಮ ದೇಹವನ್ನು ಬಲಿಯಾಗಿ ಕೊಡಬೇಕಾಗಿದೆ, ನಮ್ಮ ಜೀವನವನ್ನು ದೇವರಿಗೆ ಮುಡುಪಾಗಿರಬೇಕಾಗಿದೆ. ಅದೇ ತಾನೇ ಈ ಕಾರ್ಯಕ್ರಮದ ಉದ್ದೇಶ. ಗುಡಾರದ ಸೇವೆಯಲ್ಲಿ ಬಲಿಯ ಬಗ್ಗೆ ನಾವು ಕಲ್ತುವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.